ಸಹಿತ ತಮಗೆ ಬೇಕಾದಂಥ ಕ್ಯಾಬಿನೆಟ್ ಮಾಡ್ಕೋಬೋದು ಅಥವಾ ತಮಗೆ ಅನುಕೂಲ ಆಗುವಂಥ ಒಂದು ವ್ಯವಸ್ಥೆ ಮಾಡಿಕೊಂಡು ಒಂದಿಷ್ಟು ಎಲ್ಲರಿಗೂ ಹರಿದು ಹಂಚಿಕೊಡುವಂಥ ವ್ಯವಸ್ಥೆ ಮಾಡಿ ತಮ್ಮ ಸಿ ಎಮ್ ಪೋಸ್ಟನ್ನು 2028ರವರೆಗೆ ಸೇಫಾಗಿ ಇಡುವಂಥ ಒಂದು ಕೆಲಸವನ್ನು ಸಿದ್ದರಾಮಯ್ಯ ಮಾಡಬಹುದು ಅಂತೇಳಿ ಆ ದಿಶೆಯಲ್ಲಿ ಇವತ್ತು ಸಂಪುಟ ಪುನರ್ರಚನೆ ಆಗುವಂತಹ ಒಂದು ಡೆವಲಪ್ಮೆಂಟ್ಗಳು ಕಾಣ್ತಾ ಇದ್ದಾವೆ. ಆದರೆ ಸಿ ಎಮ್ ಕುರ್ಚಿಯ ಬಗ್ಗೆ ಚರ್ಚೆಗಳಾಗೋ ನಿಧಾನ ಕಡಿಮೆ ಆಗ್ತಾ ಇದ್ದಾವೆ. ಡಿ ಕೆ ಶಿ ಅವರಲ್ಲೇ ಮೊದಲಿದ್ದಂಥ ಒಂದು ಏನೋ ಆವೇಶ ಇತ್ತು, ಅದು ಕಡಿಮೆ ಅದ. ಬಟ್ ನೋಡ್ತಾ ಇದ್ದಾರೆ, ಕಾದು ನೋಡ್ತಾ ಇದ್ದಾರೆ ಏನು ಡೆವಲಪ್ ಆಗ್ಬೋದು ಅಂತೇಳಿ. ಯಾಕಂದ್ರೆ ಅವ್ರೇನು ಸುಮ್ಮನೆ ಕೂತಿಲ್ಲ. ಒಂದು ರೀತಿ ಈ ನದಿಯಲ್ಲಿರ್ತಂಥ ಪಕ್ಷಿ ಹಂಗೆ ಧ್ಯಾನ ಮಾಡೋಕೆ ನಿಂತಿರ್ತಾವ, ಅದರ ಗುರಿ ಏನಿರ್ತಪ್ಪ ಒಂದು ಮೀನ ಹಿಡಿದು ಅಂತ. ಹಂಗೆ ಇವ್ರಿಗೂ ಅವಕಾಶ ಸಿಕ್ತಪ್ಪ ಅಂತಂದ್ರೆ ಒಂದು ಏನೋ ದುಡ್ಡು ಹಿಡಿಸ್ಬೇಕಂತ ಕೂತಿರ್ಬೋದು ಮೋಸ್ಟ್ಲಿ ಡಿ ಕೆ ಶಿ ಅವರು. ಏನೋ ಇರಲಿ, ಬಟ್ ಈಗ ಮಾತ್ರ ಶಾಂತ ಇದ್ದಾರೆ. ಬಟ್ ಇದನ್ನು ಸಮಯವನ್ನು ಉಪಯೋಗ ಮಾಡಿಕೊಂಡು ಸಿದ್ದರಾಮಯ್ಯನವರು ಸಂಪುಟ ವಿಸ್ತರಣೆ ಕಸರತ್ತು ಇಳಿದ್ಬಿಟ್ರೆ ಸಿ ಎಮ್ ಚರ್ಚೆ ಮುಂದಕ್ಕೆ ಹೋಗ್ತಾ ಅಂತ. ಅಂತೂ ಇಲೆಕ್ಷನ್ ಮುಗಿದು 5 ರಾಜ್ಯದ್ದು ಇನ್ನೆರಡು ಮುಗಿಬೇಕಾಗಿದೆ. ಅದು ಮುಗಿಯೋ ಜೊತೆಗೆ ಸಮಯ ಮುಂದೆ ಹೋಗಿದ್ದು. ಈ ಸಮಯದಲ್ಲಿ ಸಂಪುಟ ಪುನರ್ರಚನೆ ಮಾಡಿದ್ರಪ್ಪ ಅಂದರೆ ಸಿ ಎಮ್ ಚರ್ಚೆ ಮುಂದೆ ಹೋಗಿಬಿಡ್ತದೆ ಅನ್ನೋಂಥ ಒಂದು ತರ್ಕ. ಒಟ್ಟಾರೆಯಾಗಿ ರಾಜ್ಯ ರಾಜಕೀಯ ಈಗಿನ ಪರಿಸ್ಥಿತಿಯಲ್ಲೇ ಇದನ್ನು ಏನಪ್ಪ ಅಂತಂದ್ರೆ ಚುನಾವಣೆ ಒಂದು ರಿಸಲ್ಟ್ ನೋಡೋ ಜೊತೆಗೆ ಸಂಪುಟ ಪುನರ್ರಚನೆ ಆಗ್ತದೆ ಅನ್ನೋದು ಚರ್ಚೆನೂ ನಡೀತಾ ಇದ್ದಾವೆ. ಏನಾಗ್ತಂದ್ರೂ 2 ಒಂದಂತೆ ಯಾವುದು ಗ್ಯಾರಂಟಿ ಯಾವುದಪ್ಪ ಅಂದ್ರೆ ರಿಸಲ್ಟ್ ಬರೋದು, ಯಾರು ಗೆಲ್ತಾರೆ ಸೋಲ್ತಾರೆ ಮೇನ್ ಹಾಕೋಕ್ಕೆ. ಇನ್ನೊಂದು ವಿಸ್ತರಣೆ ಏನು ಸಂಪುಟ ವಿಸ್ತರಣೆ ಈ ರಿಸಲ್ಟ್ ಬಂದ್ಮೇಲೆ ಮಾಡ್ತಾರೋ ಮೊದಲೇ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯನವ್ರು ಮಾತ್ರ ಜಲ್ದಿ ಅದನ್ನು ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಕಾರಣ ಇಷ್ಟ ಆದಷ್ಟು ಸಿ ಎಮ್ ಅದರ ಚರ್ಚೆ ಅದು ಸಿ ಎಮ್ ಆಕಾಂಕ್ಷಿ ಸಮೀಪ ಬರ್ದಂಗೆ ಮುಂದಕ್ಕೆ ದೂಡುವಂಥ ತಂತ್ರಗಾರಿಕೆನೂ ಇದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸೋದು. H60 ನ್ಯೂಸ್ ಅರ್ಥ ಚಿತ್ರ ಸತ್ಯದ ಕೈಗಳಲ್ಲಿ ವಂದನೆಗಳು.